ಅದೊಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಪರಿಮಳ ಮತ್ತು ಪ್ರಕಾಶ್ ಎನ್ನುವ ದಂಪತಿಗಳಿರ್ತಾರೆ. ಅವರಿಬ್ಬರೂ ತುಂಬಾನೇ ಅನ್ಯೋನ್ಯವಾಗಿರ್ತಾರೆ. ಅವರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಅವನ ಹೆಸರು ರಜತ್. ರಜತ್ ಈಗ ಡಿಗ್ರಿ ಕಾಲೇಜಿನಲ್ಲಿ ಓದುತ್ತಿದ್ದಾನೆ. ಪ್ರಕಾಶ್ಗೆ ತನ್ನದೇ ಆದ ಸ್ವಂತ ಬಿಸ್ನೆಸ್ ಇರುತ್ತೆ. ಆ ದಿನ ಅವರು ತನ್ನ ಮಗನನ್ನ ಕರೆದುಕೊಂಡು ಬೆಳಿಗ್ಗೆಯೇ ಹುಬ್ಬಳ್ಳಿಗೆ ಹೋಗಿರ್ತಾರೆ. ಈಗ ಮನೆಯಲ್ಲಿ ಪರಿಮಳ ಮಾತ್ರ ಇರ್ತಾಳೆ. ಅವಳು ಸೀರಿಯಲ್ ನೋಡ್ತಾ ಹುಣಸೆಕಾಯಿಯ ಬೀಜಗಳನ್ನು ತೆಗೀತಿರ್ತಾಳೆ. ಆಗ ಹೊರಗಡೆ ಅಂಗಳದಲ್ಲಿ ಒಂದು ಬೈಕ್ ಬಂದು ನಿಂತ ಸೌಂಡಾಗುತ್ತೆ. ನೋಡಿದ್ರೆ ರಜತ್ನ ಕ್ಲೋಸ್ ಫ್ರೆಂಡ್ ಸುಮಿತ್ ಬಂದಿರ್ತಾನೆ. ಅವನು ಬಂದವನೇ. ರಜತ್ ಇಲ್ವಾ ಆಂಟಿ ಅಂತ ಕೇಳ್ತಾನೆ. ಆಗ ಅವಳು, ಇಲ್ಲ ಕಣೋ, ಅವನು ಬೆಳಿಗ್ಗೆಯಷ್ಟೇ ತನ್ನ ಅಪ್ಪನೊಂದಿಗೆ ಹುಬ್ಬಳ್ಳಿಗೆ ಹೋಗಿದ್ದಾನೆ, ಬರೋಕೆ 2 ದಿನ ಆಗ್ಬಹುದು ಅಂತ ಹೇಳ್ತಾಳೆ. ಆಗವನು, ಹೌದಾ ಆಂಟಿ, ಸರಿ, ಹಾಗಿದ್ರೆ ನಾನು ಮನೆಗೆ ಹೊರಡ್ತೀನಿ ಅಂತಾನೆ. ಆಗ ಪರಿಮಳ, ಕಾಫಿ ಮಾಡ್ತೀನಿ, ಕುಡ್ಕೊಂಡ್ ಹೋಗು, ಯಾಕಷ್ಟು ಅರ್ಜೆಂಟ್ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ಅವನು, ಅರ್ಜೆಂಟೇನೂ ಇಲ್ಲ ಆಂಟಿ, ನೀವು ಮಾಡೋ ಕಾಫಿ ಅಂದ್ರೆ ನನ್ಗೆ ತುಂಬಾನೇ ಇಷ್ಟ. ನಾನು ಕಾಫಿನ ಕುಡ್ಕೊಂಡೇ ಮನೆಗೆ ಹೋಗ್ತೀನಿ ಅಂತಾನೆ. ಅವಳು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿ ತಗೊಂಡ್ ಬರ್ತಾಳೆ. ಇಬ್ಬರೂ ಟಿವಿ ನೋಡ್ತಾ ಕಾಫಿ ಕುಡೀತಿರ್ತಾರೆ. ಪರಿಮಳ ಕಾಫಿ ಕುಡೀತಿರುವಾಗ ಚಾನಲ್ ಚೇಂಜ್ ಮಾಡಲು ಟಿವಿ ರಿಮೋಟ್ ಹುಡುಕ್ತಾಳೆ. ಅದು ಕೆಳಗೆ ನೆಲದ ಮೇಲೆ ಇರುತ್ತೆ. ಅವಳು ರಿಮೋಟ್ನ ತಗೊಳ್ಳೋಕೆ ಬಗ್ಗಿದಾಗ ಕಾಫಿಯೆಲ್ಲ ಅವಳ ಹಣ್ಣುಗಳ ನಡುವೆ ಚೆಲ್ಲಿ ಹೋಗುತ್ತೆ. ಅದು ತುಂಬಾನೇ ಬಿಸಿ ಇರೋದ್ರಿಂದ ಅವಳು ಅಯ್ಯೋ ಅನ್ನುತ್ತಾ ತನ್ನ ಸೆರೆಗನ್ನ ಜಾರಿಸಿ ಬ್ರಾ ತೆಗೆದು ಒಂದು ಬಟ್ಟೆಯಿಂದ ಅವನ ಕಣ್ಣೆದುರೇ ಅವಳ ಹಣ್ಣುಗಳನ್ನ ಒರೆಸಿಕೊಳ್ಳೋಕೆ ಶುರು ಮಾಡುತ್ತಾಳೆ. ಆದ್ರೆ ಸುಮಿತ್ ಮಾತ್ರ ಅವಳ ದಪ್ಪ ಹಣ್ಣುಗಳನ್ನ ನೋಡ್ತಾ ಬೆಕ್ಕಸ ಬೆರಗಾಗಿರ್ತಾನೆ. ಅದೇ ಮೊದಲ ಬಾರಿಗೆ ಒಂದು ಹೆಂಗಸಿನ ಹಣ್ಣುಗಳನ್ನ ಅವನು ರಿಯಲ್ ಆಗಿ ನೋಡ್ತಿರೋದು. ಅವನ ಮೈಯೆಲ್ಲ ಬೆವರೋಕೆ ಶುರುವಾಗುತ್ತೆ. ಮನಸ್ಸೆಂಬ ರೈಲು ಹಳಿತಪ್ಪಿ ಎಲ್ಲೆಲ್ಲೋ ಹೋಗ್ತಿರುತ್ತೆ. ಅವನು ಇಷ್ಟು ದಿನ ಅವಳ ಮನೆಗೆ ಬರ್ತಿದ್ರೂ ಇದೇ ಮೊದಲ ಬಾರಿಗೆ ಅವನಿಗೆ ಪರಿಮಳ ಆಂಟಿಯ ಮೇಲೆ ಆಸೆಯಾಗಿದ್ದು. ಈಗ ಪರಿಮಳ ಕಣ್ಣೆತ್ತಿ ನೋಡ್ತಾಳೆ. ಆಗ ಸುಮಿತ್ನ ಕಣ್ಣುಗಳು ತನ್ನನ್ನೇ ನೋಡ್ತಿರೋದನ್ನ ಗಮನಿಸ್ತಾಳೆ. ತಕ್ಷಣವೇ ಸೀರೆ ಸೆರಗನ್ನ ಮುಚ್ಚಿಕೊಂಡು ಬಾತ್ರೂಮ್ಗೆ ಓಡಿ ಹೋಗ್ತಾಳೆ ಮತ್ತು ಸೀರೆ ಬದಲಾಯಿಸ್ಕೊಂಡು ಬರ್ತಾಳೆ. ಆಗ ಸುಮಿತ್, ನಾನಿನ್ನು ಹೊರಡ್ತೀನಿ ಆಂಟಿ, ಕಾಫಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಗ ಪರಿಮಳ ಅವನ ಹತ್ರ ನನ್ಗೊಂದು ಸಹಾಯ ಮಾಡ್ತೀಯಾ ಅಂತ ಕೇಳ್ತಾಳೆ. ಅವನ ಕಣ್ಣುಗಳೆರಡೂ ಅವಳ ಹಣ್ಣುಗಳ ಮೇಲಿದ್ರೂ ಏನ್ ಸಹಾಯ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕವಳು, ನನ್ನ ತಲೆಯಲ್ಲೆಲ್ಲ ಹೊಟ್ಟಾಗಿದೆ ಕಣೋ, ಹೊಟ್ಟು ಕಡಿಮೆ ಮಾಡೋ ಆಯುರ್ವೇದಿಕ್ ಎಣ್ಣೆ ಮಾಡಲು ಕೆಲವೊಂದು ಸೊಪ್ಪುಗಳನ್ನ ತರ್ಬೇಕಿತ್ತು. ಅದು ಇಲ್ಲೆಲ್ಲಿಯೂ ಸಿಗಲ್ಲ, ಬರೀ ಕಾಡಲ್ಲಿ ಮಾತ್ರ ಸಿಗುತ್ತೆ. ನನ್ಗೊಬ್ಳಿಗೆ ಕಾಡಿಗೆ ಹೋಗೋಕೆ ಭಯ ಆಗುತ್ತೆ. ರಜತ್ ಇದ್ದಿದ್ರೆ ಅವನನ್ನ ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೆ. ಆದ್ರೆ ಅವನು ಹುಬ್ಬಳ್ಳಿಗೆ ಹೋಗಿದ್ದಾನೆ. ನೀನು ನನ್ನ ಜೊತೆ ಕಾಡಿಗೆ ಬರ್ತೀಯಾ ಅಂತ ಕೇಳ್ತಾಳೆ. ಇಷ್ಟೇ ತಾನೇ, ನಾನು ನಿಮ್ ಜೊತೆ ಕಾಡಿಗೆ ಬರ್ತೀನಿ ಅಂತ ಸುಮಿತ್ ಹೇಳ್ತಾನೆ. ತಕ್ಷಣವೇ ಇಬ್ಬರೂ ಕಾಡಿಗೆ ಹೋಗ್ತಾರೆ. ಪರಿಮಳ ತನಗೆ ಬೇಕಾದ ಸೊಪ್ಪುಗಳು ಮತ್ತು ಮೂಲಿಕೆಗಳನ್ನೆಲ್ಲ ಕಡಿದು ಒಂದು ಚೀಲಕ್ಕೆ ತುಂಬ್ಕೋತಾಳೆ. ಎಲ್ಲಾ ತಗೊಂಡು ಮನೆ ಕಡೆ ಹಿಂತಿರುಗುವಾಗ ಪರಿಮಳ ಒಂದು ಕಾಯಿಯನ್ನ ನೋಡ್ತಾಳೆ. ಆ ಕಾಯಿನ ನೋಡಿದ ಅವಳಿಗೆ ತುಂಬಾನೇ ಖುಷಿಯಾಗತ್ತೆ. ಅವಳು ಆ ಕಾಯಿನ ಕೊಯ್ಯೋಕೆ ಹೋಗ್ತಾಳೆ. ಆಗ ಅಲ್ಲಿಗೆ ಬಂದ ಸುಮಿತ್, ಇದು ಯಾವ ಕಾಯಿ ಆಂಟಿ, ಎಣ್ಣೆ ಮಾಡೋಕೆ ಈ ಕಾಯಿ ಕೂಡ ಬೇಕಾ ಅಂತ ಕೇಳ್ತಾನೆ. ಆಗ ಪರಿಮಳ, ಇದು ಎಣ್ಣೆ ಮಾಡೋಕಲ್ಲ ಕಣೋ, ಇದರ ಉಪಯೋಗವೇ ಬೇರೆ ಇದೆ, ನಿನಗ್ಹೇಳಿದ್ರೆ ಅರ್ಥ ಆಗಲ್ಲ ಬಿಡು ಅಂತ ಹೇಳ್ತಾಳೆ. ಆದ್ರೂ ಸುಮಿತ್ ಹಠಮಾಡಿ ಕೇಳ್ತಾನೆ. ಆಗ ಅವಳಿಗೆ ಬೇರೆ ದಾರಿ ಇಲ್ದೇ ನಿಜ ಹೇಳ್ತಾಳೆ. ಇದು ಪುರುಷರ ಶಕ್ತಿ ಹೆಚ್ಚಿಸೋ ಕಾಯಿ ಕಣೋ, ಮಾಡೋಕ್ಕಿಂತ ಮುಂಚೆ ಇದನ್ನೇನಾದ್ರೂ ತಿಂದು ಮಾಡಿದ್ರೆ ಹುಡುಗಿಯ ಕತೆ ಮುಗಿತು ಅಂತಾನೇ ಅರ್ಥ. ಈ ಕಾಯಿ ಹಾಗೆಲ್ಲ ಎಲ್ಲ ಕಡೆ ಸಿಗಲ್ಲ, ಇದು ಸಿಗೋದು ಬಹಳ ಅಪರೂಪ. ನನ್ನ ಅದೃಷ್ಟಕ್ಕೆ ನನಗೆ ಸಿಕ್ಕಿದೆ. ಇದನ್ನ ನನ್ನ ಗಂಡನಿಗೆ ಕೊಡ್ಬೇಕು. ಇತ್ತೀಚೆಗೆ ಅವರ ಶಕ್ತಿ ತುಂಬಾನೇ ಕಡಿಮೆಯಾಗಿದೆ ಅಂತಾಳೆ. ಅವಳ ಮಾತುಗಳಿಂದ ಪ್ರಕಾಶ್ ಅವಳಿಗೆ ಇತ್ತೀಚೆಗೆ ಸರಿಯಾಗಿ ಮಾಡ್ತಿಲ್ಲ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆಗ ಸುಮಿತ್ ಆ ಕಾಯಿಗಳನ್ನ ನನಗೂ ಸ್ವಲ್ಪ ಕೊಡಿಯಾಂಟಿ ಅಂತ ಕೇಳ್ತಾನೆ. ಆಗವಳು, ನಿನ್ಗ್ಯಾಕೋ ಬೇಕಿದು, ನೀನು
ಮೊದ್ಲೇ ಹುಡುಗ ಕಣೋ, ತುಂಬಾನೇ ಶಕ್ತಿ ಇರುತ್ತೆ. ಇದನ್ನೇನಾದ್ರೂ ತಿಂದು ನೀನು ಯಾರಿಗಾದ್ರೂ ಮಾಡಿದ್ರೆ ಅವಳು ಸತ್ತೇ ಹೋಗ್ತಾಳೆ ಕಣೋ ಅಂತಾಳೆ. ಆ ಮಾತನ್ನು ಕೇಳಿಸ್ಕೊಂಡ ಸುಮಿತ್ಗೆ ಜೋರು ನಗು ಬರುತ್ತೆ. ಈಗ ಇಬ್ಬರೂ ಮನೆಗೆ ಬರ್ತಾರೆ. ಮನೆಗೆ ಬಂದವಳೇ ಪರಿಮಳ ಆಯುರ್ವೇದಿಕ್ ಎಣ್ಣೆ ಮಾಡಲು ಸಿದ್ಧತೆ ಮಾಡ್ತಾಳೆ. ಕೆಲವು ಕಾಯಿ ಮತ್ತು ಬೇರುಗಳನ್ನು ಜಜ್ಜಲು ಕಡಗೋಲನ್ನು ಎತ್ತಿ ತರುವಾಗ ಅವಳ ಸೊಂಟ ಉಳುಕುತ್ತದೆ. ಆಗ ಅವಳು, ಲೋ ಸುಮಿತ್, ಬಾರೋ ಇಲ್ಲಿ ಅಂತ ಕಿರುಚ್ತಾಳೆ. ಅವನು ಬಂದವನೇ ಅವಳನ್ನೆತ್ಕೊಂಡು ಕೋಣೆಯಲ್ಲಿರೋ ಮಂಚದ್ಮೇಲೆ ಕೂರಿಸ್ತಾನೆ. ಆಗ ಪರಿಮಳ ಸೊಂಟಕ್ಕೆ ಮಸಾಜ್ ಮಾಡು ಅಂತ ಹೇಳಿ ಒಂದು ಎಣ್ಣೆ ಬಾಟಲಿನ ಕೊಡ್ತಾಳೆ. ಅವನು ತನ್ನ ಕೈಗೆ ಸ್ವಲ್ಪ ಎಣ್ಣೇನ ಹಚ್ಕೊಂಡು ಅವಳ ಲಂಗವನ್ನ ಸ್ವಲ್ಪ ಮಟ್ಟಿಗೆ ಜಾರಿಸಿ ಸೊಂಟಕ್ಕೆ ಮಸಾಜ್ ಮಾಡ್ತಿರ್ತಾನೆ. ಅವನ ತಿಕ್ಕುವಿಕೆ ಪರಿಮಳಾಗೆ ಅವನ ಜೊತೆ ಮಾಡಿಸ್ಕೋಬೇಕೆಂಬ ಆಸೆನ ಹುಟ್ಟಿಸಿರುತ್ತೆ. ಆದ್ರೂ ಒಂದು ಸಲ ಅವನು ತನ್ನ ಮಗನ ಸಮಾನ ಅಂದ್ಕೊಂಡು ಸುಮ್ನಾಗ್ತಾಳೆ. ಇತ್ತ ಸುಮಿತ್ಗೆ ತನ್ನ ಮನಸ್ಸನ್ನ ಕಂಟ್ರೋಲ್ ಮಾಡೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅವನು ಮೆಲ್ಲಗೆ ಅವಳ ಲಂಗ ಎತ್ತಿ ನೋಡ್ತಾನೆ. ಆಗ ಅವಳ ಕೆಂಪು ಕಾಚ ಅವನ ಕಣ್ಣಿಗೆ ಬೀಳುತ್ತೆ. ಅವನು ಏನಾದ್ರೂ ಪರವಾಗಿಲ್ಲ ಅಂದ್ಕೊಂಡು ಅವಳ ಕಾಚಾವನ್ನ ಕಳಚಿ ಅಲ್ಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋಕೆ ಶುರು ಮಾಡ್ತಾನೆ. ಅವಳಿಗೂ ಕೂಡ ಅದು ಚೆನ್ನಾಗಿದೆ ಅಂತನ್ನಿಸಿ ಏನೂ ಹೇಳದೆ ಸುಮ್ನಾಗ್ತಾಳೆ. ಇಬ್ಬರೂ ಒಬ್ಬರನ್ನೊಬ್ಬರನ್ನ ನೋಡ್ತಾ ಮನದ ಮಾತುಗಳನ್ನ ವಿನಿಮಯ ಮಾಡ್ಕೋತಿರ್ತಾರೆ. ಅವನು ಎಣ್ಣೆ ಉಜ್ಜುತ್ತಾ ಅವಳ ಮುಖವನ್ನ ನೋಡ್ತಾನೆ. ಆಂಟಿ ದಾರಿಗೆ ಬಂದ್ಲು ಅಂತ ಗೊತ್ತಾದ್ಮೇಲೆ ಅವನು ಸೀದಾ ಹೋಗಿ ಅವಳು ತಂದಿರೋ ಬೀಜಗಳಲ್ಲಿ 2 ಬಾಯಿಗೆ ಹಾಕೊಂಡು ಅಗಿದು ತಿಂತಾನೆ. ನಂತರ ಮತ್ತೊಮ್ಮೆ ಅಲ್ಲಿಗೆ ಬಂದು ಅವಳಿಗೆ ಸರಿಯಾಗಿ ಮಾಡ್ತಾನೆ. ಅವಳು ಆ ಸೊಂಟ ನೋವಲ್ಲೂ ಚೆನ್ನಾಗಿ ಮಾಡಿಸ್ಕೋತಾಳೆ. ಅವಳದ್ದೆಲ್ಲ ಹರಿದು ಊರು ಬಾಗಲಾಗಿರುತ್ತೆ. ಅವನು ಎಲ್ಲವನ್ನೂ ಮುಗಿಸ್ಕೊಂಡು ಮನೆಗೆ ಹೋಗ್ತಾನೆ. ಅವಳ ಉಳುಕು ಕೂಡ ಸರಿಹೋಗಿರುತ್ತೆ. ಮಾರನೇ ದಿನ ಅವಳು ಎಲ್ಲ ಗಿಡಮೂಲಿಕೆಗಳನ್ನ ಹಾಕಿ ಎಣ್ಣೆ ರೆಡಿ ಮಾಡ್ತಾಳೆ. ಅವಳ ತಲೆ ಹೊಟ್ಟು ಎಣ್ಣೆ ಹಚ್ಚಿದ 2 ದಿನದಲ್ಲಿ ನಿವಾರಣೆಯಾಗುತ್ತೆ. ಅದನ್ನ ಕೇಳಿಸಿಕೊಂಡ ಸುಮಿತ್, ನನ್ನ ತಲೆಯಲ್ಲಿ ಕೂಡ ಹೊಟ್ಟಿದೆಯ ಆಂಟಿ, ನನಗೂ ಸ್ವಲ್ಪ ಎಣ್ಣೆ ಕೊಡಿ ಅಂತ ಕೇಳಿಪಡ್ಕೊಂಡು ಹೋಗ್ತಾನೆ. ಅವನೂ ಕೂಡ ಎಣ್ಣೆ ಉಪಯೋಗಿಸಿದ 2 ದಿನದಲ್ಲಿ ಅವನ ತಲೆ ಹೊಟ್ಟು ಕೂಡ ಸಂಪೂರ್ಣ ಹೋಗಿರುತ್ತೆ. ಆ ಎಣ್ಣೆಯ ಚಮತ್ಕಾರ ನೋಡಿದ ಅವನಿಗೆ ಒಂದು ಉಪಾಯ ಹೊಳೆಯುತ್ತೆ. ಅವನು ರಜತ್ ಜೊತೆ ಸೇರಿ ಒಂದು ಹೇರ್ ಆಯಿಲ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅವರ ಕಂಪನಿಯ ಎಣ್ಣೆಗಳಿಗೆ ತುಂಬಾನೇ ಬೇಡಿಕೆ ಬರುತ್ತೆ. ಎಲ್ಲೆಲ್ಲಿಯೂ ಪರಿಮಳ ಹೇರ್ ಆಯಿಲ್ ಫೇಮಸ್ ಆಗುತ್ತೆ. ಅವರಿಬ್ಬರು ಒಂದೇ ವರ್ಷದಲ್ಲಿ 100 ಕೋಟಿ ಆದಾಯವನ್ನ ಮಾಡ್ತಾರೆ. ಈಗ ಅವರಿಬ್ಬರ ಕುಟುಂಬಗಳು ಕೂಡ ಚೆನ್ನಾಗಿದೆ. ಆದ್ರೆ ಪರಿಮಳ ಮತ್ತು ಸುಮಿತ್ ನಡುವೆ ಆ ದಿನ ಏನ್ ನಡೀತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಾದ 1 ವರ್ಷದಲ್ಲಿ ಸುಮಿತ್ ಮದುವೆಯಾಗ್ತಾನೆ. ಅವನ ಜೀವನದಲ್ಲಿ ಕಾಯಿಗಳು ಇನ್ನೂ ಮ್ಯಾಜಿಕ್ ಮಾಡ್ತಿವೆ.